ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಮೊಘಲರು ಮತ್ತು ಮರಾಠರ ಮನೆತನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ 16 ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಎ ಶಂಕರಾಚಾರ್ಯರು, ಬಿ ಮಧ್ವಾಚಾರ್ಯರು, ಸಿ ರಾಮಾನುಜಾಚಾರ್ಯರು, ಡಿ ಜಗಜ್ಯೋತಿ ಬಸವೇಶ್ವರರು. ಇದಕ್ಕೆ ಆನ್ಸರು ಎ ಶಂಕರಾಚಾರ್ಯರು. ಇವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಶಂಕರಾಚಾರ್ಯರು ಕೇರಳದ ಕಾಲ್ಡಿ ಲಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥವರು. ತಂದೆ ಶಿವಗುರು, ತಾಯಿ ಆರ್ಯಾಂಬ. ಇವರ ಗುರುಗಳು ಗೋವಿಂದ ಭಗವತ್ಪಾದರಾಗಿರ್ತಾರೆ. ಶಂಕರಾಚಾರ್ಯರ ಕೃತಿ ಭಜಗೋವಿಂದಂ ಜನಪ್ರಿಯವಾಗಿದೆ. ಹಾಗೆ ಶಂಕರಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ರಚನೆ ಮಾಡಿರ್ತಾರೆ. ಯಾವ್ದ್ಯಾವುದು ಅಂತ ಬಂದರೆ, ಒಂದು ಪೂರಿಯಲ್ಲಿ ಗೋವರ್ಧನ ಪೀಠ, ಬದ್ರಿನಾಥದಲ್ಲಿ ಜ್ಯೋತಿರ್ಪೀಠ, ದ್ವಾರಕದಲ್ಲಿ ಕಾಳಿಕಾ ಪೀಠ, ಶೃಂಗೇರಿಯಲ್ಲಿ ಶಾರದಾ ಪೀಠ. ಈ 4 ಪೀಠಗಳನ್ನು ಶಂಕರಾಚಾರ್ಯರು ರಚನೆ ಮಾಡಿರ್ತಾರೆ. ಆನಂದ ಲಹರಿ, ಸೌಂದರ್ಯ ಲಹರಿ, ವಿವೇಕ ಚೂಡಾಮಣಿ, ಭಜಗೋವಿಂದಂ ಇವೆಲ್ಲವೂ ಕೂಡ ಇವರ ಒಂದು ಪ್ರಮುಖ ಕೃತಿಗಳಾಗಿರ್ತವೆ. ಸರಿನಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಎ ಶಂಕರಾಚಾರ್ಯರು, ಬಿ ರಾಮಾನುಜಾಚಾರ್ಯರು, ಸಿ ಮಧ್ವಾಚಾರ್ಯರು, ಡಿ ಬಸವೇಶ್ವರರು. ಇದಕ್ಕೆ ಆನ್ಸರು ಬಿ ರಾಮಾನುಜಾಚಾರ್ಯರೇನಿದ್ದಾರಲ್ಲ, ಇವರು ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ. ಇವರು ಚೆನ್ನೈ ಹತ್ತಿರದ ಶ್ರೀ ಪೆರಂಬದೂರಿನಲ್ಲಿ ಜನಿಸ್ತಾರೆ. ತಂದೆ ಸೋಮಯಾಜಿ, ತಾಯಿ ಕಾಂತಿಮತಿಯವರಾಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಸರ್ಕಾರವು ದಿನಾಂಕ 13/2/2024 ಯಾರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದೆ ಅಂತ ಪ್ರಶ್ನೆ. ಎ ಶಂಕರಾಚಾರ್ಯರು, ಬಿ ರಾಮಾನುಜಾಚಾರ್ಯರು, ಸಿ ಬಸವೇಶ್ವರರು, ಡಿ ಮಧ್ವಾಚಾರ್ಯರು. ಇದಕ್ಕೆ ಆನ್ಸರು ಸಿ ಬಸವೇಶ್ವರರು. ಬಸವೇಶ್ವರರನ್ನು 13/2/2024 ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದೆ. ಹಾಗೆ ಬಸವಣ್ಣನವರು ಕಾಯಕವೇ ಕೈಲಾಸ, ದೇಹವೇ ದೇಗುಲ, ಹೆಣ್ಣು ತಾಯಿ ಅವಳೆ ಸರ್ವಸ್ವ ಎಂದಿದ್ದಾರೆ. ಮತ್ತು ಅನುಭವ ಮಂಟಪವನ್ನು ಬಸವ ಕಲ್ಯಾಣದಲ್ಲಿ, ಅಂದರೆ ಈಗಿನ ಬೀದರ್ ಜಿಲ್ಲೆ ಇದೆಯಲ್ಲ, ಅಲ್ಲಿ ರಚನೆ ಮಾಡಿರ್ತಾರೆ. ಕೂಡಲ ಸಂಗಮ ದೇವ ಇವರ ಒಂದು ಅಂಕಿತನಾಮ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಎ ಶಂಕರಾಚಾರ್ಯರು, ಬಿ ರಾಮಾನುಜಾಚಾರ್ಯರು, ಸಿ ಬಸವೇಶ್ವರರು, ಡಿ ಮಧ್ವಾಚಾರ್ಯರು. ಆನ್ಸರು ಡಿ ಮಧ್ವಾಚಾರ್ಯರು. ಇವರು ದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ. ಮಧ್ವಾಚಾರ್ಯರು ಉಡುಪಿಯ ಪಾಜಕದಲ್ಲಿ ಜನಿಸ್ತಾರೆ. ತಂದೆ ಮಧ್ಯಗೇಹ ನಾರಾಯಣ ಭಟ್ಟ, ತಾಯಿ ವೇದವತಿಯವರಾಗಿರ್ತಾರೆ. ಮಧ್ವಾಚಾರ್ಯರು ಉಡುಪಿಯ ಶ್ರೀಕೃಷ್ಣನ ಪೂಜೆಗೆಂದು ಅಷ್ಟಯತಿಗಳನ್ನು ನೇಮಿಸಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಇವರು ಪಶ್ಚಿಮ ಬಂಗಾಳದಲ್ಲಿ ಜನಿಸಿದರು. ಜಾತಿ ಭೇದ ಭಾವವನ್ನು ಅಲ್ಲೆಗೆಳೆದರು. ಮುಕ್ತಿಗೆ ಭಕ್ತಿಯೊಂದೇ ದಾರಿ ಎಂದರು. ಯಾರದು? ಎ ಚೈತನ್ಯ ಮಹಾಪ್ರಭುಗಳು, ಬಿ ಗುರುನಾನಕ್, ಸಿ ಕಬೀರರು, ಡಿ ರಾಮಾನಂದರು. ಇದಕ್ಕೆ ಆನ್ಸರು ಎ ಚೈತನ್ಯ ಮಹಾಪ್ರಭುಗಳೇನಿದಾರಲ್ಲ, ಇವರು ಬಂಗಾಳದ ನಾಡಿಯದಲ್ಲಿ ಜನಿಸಿದಂಥವ್ರು. ಜಾತಿ ಭೇದ ಭಾವಗಳನ್ನು ಅಲ್ಲೆಗೆಳಿತಾರೆ. ಮುಕ್ತಿಗೆ ಭಕ್ತಿಯೊಂದೇ ದಾರಿ ಅಂತ ಹೇಳಿದಂಥವ್ರು. ನೆಕ್ಸ್ಟ್ ಪ್ರಶ್ನೆ, ಸಿಖ್ ಧರ್ಮದ ಸ್ಥಾಪಕರು ಎ ಚೈತನ್ಯರು, ಬಿ ಗುರುನಾನಕರು, ಸಿ ಕಬೀರರು, ಡಿ ರಾಮಾನಂದರು. ಇದಕ್ಕೆ ಆನ್ಸರು ಬಿ ಗುರುನಾನಕ್. ಇವರು ಸಿಖ್ ಧರ್ಮದ ಸ್ಥಾಪಕರಾಗಿರ್ತಾರೆ. ಇವರು ಈಗಿನ ಪಾಕಿಸ್ತಾನದ ತಳವಡಿ ಅನ್ನೋ ಒಂದು ಊರಲ್ಲಿ ಜನಿಸಿದಂಥವ್ರು. ಹಾಗೆ ಇವರು ಸಹಪಂಥಿ ಭೋಜನಕ್ಕೋಸ್ಕರ ಲಂಗರ್ ಅನ್ನೋ ಒಂದು ಶಾಲೆಯನ್ನು ಕೂಡ ತೆಗೆದಿರ್ತಾರೆ. ಹಾಗೆ ನೋಡಿ, ಇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ರಾಜ ಮಹಾರಾಜರಿಗೂ ಪ್ರವಾದಿಗಳಿಗೂ ಜನ್ಮ ನೀಡುವ ಸ್ತ್ರೀಯರು ಪುರುಷನಿಗಿಂತ ಹೇಗೆ ಕೀಳಾಗಬಲ್ಲರು? ನನಗೆ 1,00,000 ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬ ದೇವರನ್ನೇ ಸ್ಮರಿಸುತ್ತೇನೆ ಅಂತ ಇವರು ಹೇಳ್ತಾರೆ. ಸಿಖ್ಖರ ಒಂದು ಪವಿತ್ರ ಗ್ರಂಥ ಅಂತಂದರೆ ಅದು ಗುರು ಗ್ರಂಥ ಸಾಹೇಬ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಲಿಯುಗದ ರಾಧಾ ಎಂದು ಪ್ರಖ್ಯಾತಿ ಪಡೆದವರು ಎ ರಾಮಾನಂದರು, ಬಿ ಕಬೀರರು, ಸಿ ಮೀರಾಬಾಯಿ, ಡಿ ಚೈತನ್ಯರು. ಇದಕ್ಕೆ ಆನ್ಸರು ಸಿ ಮೀರಾಬಾಯಿ. ಇವರು ಕಲಿಯುಗದ ರಾಧಾ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಾರೆ. ಹಾಗೆ ಮೀರಾಬಾಯಿ ಭಾರತದ ಓರ್ವ ಕೀರ್ತನಗಾರ್ತಿಯೂ ಹೌದು. ಕೃಷ್ಣನೇ ಇವರ ಆರಾಧ್ಯ ದೈವ. ಗಿರಿಧರ ಗೋಪಾಲ ಮೀರಾಬಾಯಿ ಪೂಜಿಸುತ್ತಿದ್ದ ದೇವರ ಹೆಸರು. ತನ್ನ 100 ಭಜನೆಗಳಿಂದ ಮೀರಾಬಾಯಿ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡ್ಕೊಂಡಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ತಾನು ಅಲ್ಲಾ ಮತ್ತು ರಾಮನ ಶಿಶು ಎಂದು ಹೇಳಿದ್ದಾರೆ ಯಾರು? ಎ ಚೈತನ್ಯರು, ಬಿ ರಾಮಾನಂದರು, ಸಿ ಗುರುನಾನಕ್, ಡಿ ಕಬೀರರು. ಆನ್ಸರ್ ಇದಕ್ಕೆ ಡಿ ಕಬೀರರು. ಇವರು ತಾನು ಅಲ್ಲಾ ಮತ್ತು ರಾಮನ ಶಿಶು ಅಂತ ಹೇಳ್ಕೊತಾರೆ. ಹಾಗೆಯೇ ಹಿಂದೂ ಮತ್ತು ಮುಸಲ್ಮಾನರಿಗೆ ಒಂದು ದೇವರನ್ನು, ಅಂದರೆ ಏನು ಹೇಳ್ತಾರೆ, ಒಂದೇ ದೇವರು, ಬೇರೆ ಬೇರೆ ದೇವರಿಲ್ಲ ಅಂತ ಕೂಡ ಅವ್ರು ಹೇಳ್ತಾರೆ. ಹಾಗೆಯೇ ಇವರು ಏನು ಹಿಂದಿ ಭಾಷೆಯಲ್ಲಿ, ಜನರಾಡುವ ಹಿಂದಿ ಭಾಷೆಯಲ್ಲಿ ಒಂದು ಸಾಹಿತ್ಯಗಳನ್ನು ಬರೀತಾರೆ. ಅವುಗಳನ್ನು ದೋಹೆಗಳು ಅಂತ ಕೂಡ ಕರೀತಾರೆ. ಹಾಗೆಯೇ ಇವರ ಅನುಯಾಯಿಗಳನ್ನು ಕಬೀರ್ ಪಂಥಿಗಳು ಅಂತ ಕೂಡ ಕರೀತಾರೆ. ಈ ಕಬೀರ್ ಪಂಥಿ ಅಂತಂದರೆ ಕಬೀರರ ಮಾರ್ಗದಲ್ಲಿನ ಪ್ರವಾಸಿಗಳು ಅಂತ ಕೂಡ ಕರೀತಾರೆ. ಈ ರಾಮಾನಂದರು ಏನಿದಾರಲ್ಲ, ಇವರು ಕಬೀರರ ಗುರುಗಳಾಗಿರ್ತಾರೆ. ಸರಿನಾ? ಹಾಗೆಯೇ ತುಳಸಿದಾಸರು ರಾಮಚರಿತ ಮಾನಸ ಅನ್ನೋ ಒಂದು ಕೃತಿಯನ್ನು ರಚಿಸಿರ್ತಾರೆ. ಸೂರದಾಸರು ಸೂರಸಾಗರ ಅನ್ನೋ ಕೃತಿಗಳನ್ನು ರಚನೆ ಮಾಡಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸೂಫಿ ಪಂಥವು ಎಲ್ಲಿ ಉದಯಿಸಿತು? ಎ ಅರೇಬಿಯಾ, ಬಿ ದೆಹಲಿ, ಸಿ ಪರ್ಷಿಯನ್, ಡಿ ಜೆರುಸಲೆಂ. ಆನ್ಸರ್ ಇದಕ್ಕೆ ಅರೇಬಿಯಾದಲ್ಲಿ ಈ ಸೂಫಿ ಪಂಥ ಅನ್ನೋದು ಉದಯ ಆಗುತ್ತೆ. ಸೂಫಿ ಎಂದರೆ ಸದಾ ಒರಟು ಉಣ್ಣೆ ಬಟ್ಟೆಯನ್ನು ಧರಿಸುವವರು ಎಂದರ್ಥ. ಸೂಫಿ ಅನುಯಾಯಿಗಳಲ್ಲಿ ಇಂದಿಗೂ ರಬಿಹಾ ಎಂಬ ಮಹಿಳೆಯನ್ನು ಪೂಜ್ಯ ಭಾವದಿಂದ ಕಾಣ್ತಾರೆ.
ನೆಕ್ಸ್ಟು ಭಾರತದ ಪ್ರಮುಖ ಸಂತ ನಿಜಾಮುದ್ದೀನ್ ಔಲಿ ಎಲ್ಲಿ ನೆಲೆಸಿದ್ದರು ಅಂತ? ಎ ಅರೇಬಿಯಾ, ಬಿ ದೆಹಲಿ, ಸಿ ಪರ್ಷಿಯನ್, ಡಿ ಜೆರುಸಲಂ. ಆನ್ಸರು ಬಿ ದೆಹಲಿಯಲ್ಲಿ ಇವರು ನೆಲೆಸಿರ್ತಾರೆ. ಯಾರು? ನಿಜಾಮುದ್ದೀನ್ ಔಲಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಖ್ಯಾತ ಸೂಫಿ ಸಂತರು? ಎ ನಿಜಾಮುದ್ದೀನ್ ಔಲಿ, ಬಿ ಮೊಯಿಜುದ್ದೀನ್, ಸಿ ಬಂದೇ ನವಾಜ್, ಡಿ ಮೇಲಿನ ಯಾರು ಅಲ್ಲ ಅಂತ ಇದೆ. ಇದಕ್ಕೆ ಆನ್ಸರು ಸಿ ಬಂದೇ ನವಾಜ್ ಅವರು ಕರ್ನಾಟಕದ ಖ್ಯಾತ ಸೂಫಿ ಸಂತರಾಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಚಿಸ್ತಿ ಪಂಥದ ಸ್ಥಾಪಕ? ಎ ನಿಜಾಮುದ್ದೀನ್ ಔಲಿ, ಬಿ ಬಂದೇ ನವಾಜ್, ಸಿ ಎ ಮತ್ತು ಬಿ ಎರಡು ಅಂತ ಇದೆ, ಡಿ ಮೊಯಿಜುದ್ದೀನ್. ಇದಕ್ಕೆ ಆನ್ಸರು ಡಿ ಮೊಯಿಜುದ್ದೀನ್ ಇವರು ಚಿಸ್ತಿ ಪಂಥದ ಸ್ಥಾಪಕರಾಗಿರ್ತಾರೆ. ಇನ್ನು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಗುರುನಾನಕರ ಹಾಡುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಜಪಜಿಗಳು ಅಂತ ಕರೀತಾರೆ. ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್. ರಾಮಾನುಜಾಚಾರ್ಯರು ಡ್ಯಾಶ್ ಎಂಬಲ್ಲಿ ಜನಿಸಿದರು? ಇದು ಚೆನ್ನೈ ಹತ್ತಿರದ ಪೆರಂಬುದೂರಿನಲ್ಲಿ ಜನಿಸ್ತಾರೆ. ಕಲಿಯುಗದ ರಾಧೆ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಅಂದರೆ ಮೀರಾಬಾಯಿ ಅವರನ್ನು ಕರೀತಾರೆ. ಹಾಗೆ ನೋಡಿ, ಇಲ್ಲಿ ಉತ್ತರ ಭಾರತದ ಒಂದು ರಾಜಮನೆತನಗಳ ಬಗ್ಗೆ ಕೊಟ್ಟಿರ್ತಾರೆ. ಈಗ ರಾಜಮನೆತನ ಆಗಿರ್ಬೋದು, ಅದರ ಸ್ಥಾಪಕರಾಗಿರ್ಬೋದು, ಹಾಗೆ ಪ್ರಸಿದ್ಧ ರಾಜರುಗಳು ಮತ್ತು ರಾಜಧಾನಿಗಳ ಬಗ್ಗೆ ಕೊಟ್ಟಿರ್ತಾರೆ. ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಅಧ್ಯಾಯ 17 ಪ್ರಜಾಪ್ರಭುತ್ವ. ಸರ್ಕಾರದ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದರೆ ಅದನ್ನು ಹೀಗೆನ್ನುವರು? ಎ ಪ್ರಜಾಪ್ರಭುತ್ವ, ಬಿ ರಾಜಪ್ರಭುತ್ವ, ಸಿ ಸರ್ವಾಧಿಕಾರತ್ವ, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಆನ್ಸರು ಬಿ ರಾಜಪ್ರಭುತ್ವ ಅಂತ ಹೇಳ್ಬಿಟ್ಟು ಕರೀತಾರೆ. ಸರ್ಕಾರ ಅಂದರೆ ಈ ಸರ್ಕಾರದ ಎಲ್ಲ ಅಧಿಕಾರಿಗಳು ಒಬ್ಬ ವ್ಯಕ್ತಿ ಕೈಯಲ್ಲಿದ್ದರೆ ಅದನ್ನು ರಾಜಪ್ರಭುತ್ವ ಅಂತ ಹೇಳಿನೇ ಕರೀತಾರೆ. ನೆಕ್ಸ್ಟು, ಭಾರತದಲ್ಲಿ ಎಷ್ಟು ವರ್ಷ ಮೇಲ್ಪಟ್ಟವರಿಗೆ ಮತದಾನ ಮಾಡುವ ಅವಕಾಶಗಳನ್ನು ಕಲ್ಪಿಸಲಾಗಿದೆ? ಎ 18 ವರ್ಷ, ಬಿ 21 ವರ್ಷ, ಸಿ 25 ವರ್ಷ, ಡಿ 14 ವರ್ಷ. ಇದಕ್ಕೆ ಆನ್ಸರು ಎ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕೂಡ ಮತವನ್ನು ಚಲಾಯಿಸಬಹುದು. ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸದ ಪ್ರಶ್ನೆಗಳು: ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಎಲ್ಲ ಅಧಿಕಾರ ಒಬ್ಬರ ಬಳಿ ಇದ್ದರೆ ಅದು ಡ್ಯಾಶ್ ಪ್ರಭುತ್ವ, ರಾಜಪ್ರಭುತ್ವ. ಮತದಾನ ಮಾಡಲು ಡ್ಯಾಶ್ ವರ್ಷ ವಯಸ್ಸಾಗಿರಬೇಕು, 18 ವರ್ಷ. ಮತ ಚಲಾಯಿಸುವ ಸ್ಥಳವನ್ನು ಡ್ಯಾಶ್ ಎನ್ನುವರು ಮತಗಟ್ಟೆ ಅಂತೇಳಿ ಕರೀತಾರೆ. ನೆಕ್ಸ್ಟು ಅಧ್ಯಾಯ 18 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸಂವಿಧಾನದ ಎಷ್ಟನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ? ಎ 4ನೇ ಭಾಗ, ಬಿ 4ನೇ ಎ ಭಾಗ, ಸಿ 6ನೇ ಭಾಗ, ಡಿ 3ನೇ ಭಾಗ. ಇದಕ್ಕೆ ಆನ್ಸರು ಎ 4ನೇ ಭಾಗದಲ್ಲಿ, ಈ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿದ್ದಾರೆ. ನೆಕ್ಸ್ಟು ಕರ್ನಾಟಕದಲ್ಲಿ ಕರ್ನಾಟಕ ಪಶು ಹತ್ಯೆ ಪ್ರತಿಬಂಧಕ ಮತ್ತು ಪಶು ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ? ಎ 2021, ಬಿ 2020, ಸಿ 2019, ಡಿ 2026. ಇದಕ್ಕೆ ಆನ್ಸರು ಬಿ 2020ರಲ್ಲಿ ಈ ಕರ್ನಾಟಕ ಪಶು ಹತ್ಯೆ ಪ್ರತಿಬಂಧಕ ಮತ್ತು ಪಶು ಸಂರಕ್ಷಣಾ ಕಾಯ್ದೆ ಅನ್ನೋದು ಬರುತ್ತೆ. ನೆಕ್ಸ್ಟು ಆ್ಯಕ್ಚುಲಿ ಇದು ಅಧ್ಯಾಯ 20 ಅಲ್ಲ, 19 ಮಾಡ್ಕೊಳ್ಳಿ. 19 ರಾಷ್ಟ್ರೀಯ ಭಾವೈಕ್ಯತೆ. 2023 ಏಪ್ರಿಲ್ 21ರಂದು ಪ್ರಕಟಗೊಂಡ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ ವರದಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ? ಎ ಭಾರತ, ಬಿ ಅಮೇರಿಕಾ, ಸಿ ಚೀನಾ, ಡಿ ರಷ್ಯಾ. ಆನ್ಸರು ಎ ಭಾರತನೇ. ಫಸ್ಟು ಚೀನಾ ಆಯಿತು, ಬಟ್ ಇವಾಗ 2023 ಪ್ರಕಾರ ಭಾರತ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕೆಳಗಿನ ಯಾವುದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮಾನ್ಯತೆಯನ್ನು ನೀಡಿದ್ದಾರೆ? ಎ 340J, ಬಿ 371J, ಸಿ 390J, ಡಿ 385J. ಇದಕ್ಕೆ ಆನ್ಸರು ಬಿ 371J ಏನಿದೆಯಲ್ಲ, ಇದರಲ್ಲಿ ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆಗಳಿಗೆ ಮಾನ್ಯತೆಯನ್ನು ನೀಡಿರ್ತಾರೆ. ಹಾಗಾದರೆ ಈ ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆಗಳು ಯಾವ್ಯಾವು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಾನು ಇವತ್ತಿನ ವಿಡಿಯೋನು ಕೂಡ ಮುಗಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು 16, 17, 18, 19 4 ಚಾಪ್ಟರ್ಗಳ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ಹಾಗೆಯೇ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಕೆಲವೊಂದು ಎಕ್ಸಾಮ್ಸ್ ಕುರಿತಂಥ ರೂಲ್ಸು ಮತ್ತು ರೆಗ್ಯುಲೇಷನ್ಸ್ ಚೇಂಜ್ ಆಗಿರೋದು ನಿಮಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ಎಲ್ಲ ಏನೋ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಕೂಡ ನನ್ನ ವಿಡಿಯೋನ ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು.